ಅವ್ರು ಹೇಳೋದು ಅವ್ರು ರಿಕ್ಸ್ ಮಾಡಿದ್ದಾರೆ. ಈಗೂ ಹಂಗದ. ಸುಹಾಸ್ ಶೆಟ್ಟಿ ಬದಲಾಗಿ ಅವನು ಕೊಲೆ ಆಗ್ಬೋದು ಅನ್ನೋ ಸಂಶಯ ಇದ್ದಾಗೂ ಸಹಿತ ಇಲ್ಲಿ ಪೊಲೀಸರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತೇಳಿ ನಮ್ಮ BJPಗರ ಆರೋಪ. ಅವ್ರು ಹೇಳೋದ್ರಲ್ಲೂ ಒಂದು ಸತ್ಯ ಇರ್ಬೋದಿಲ್ಲ ಅಂತಲ್ಲ, ಆ ನೆಲೆಯಲ್ಲಿ ಒಂದು ಸ್ವಲ್ಪ ಅಡ್ವಾನ್ಸ್ ವಿಚಾರ ಮಾಡಿದರೆ ಈ ಕೊಲೆಯನ್ನು ತಡೀಬೋದಿತ್ತು ಅಂತೇಳಿ. ಅದೇ ಕಾಲಕ್ಕೆ ಇನ್ನೊಬ್ಬರು ಕೇರಳದ ಈ ಒಂದು ಏನಪ್ಪ ಅಂದ್ರೆ ವ್ಯಕ್ತಿ, ಅವರನ್ನು ಸಹಿತ ಮೊನ್ನೆ ಹಲ್ಲೆ ನಡೆಸಿ ಮೊಹಮ್ಮದ್ ಅಶ್ರಫ್ ಅವ್ರ ಮೇಲೆ ಮಾಬ್ ಲಿಂಚಿಂಗ್ ಮಾಡಿ ಕೊಲೆ ಮಾಡಿಸಿದ್ದು ಇವತ್ತಿನ ಈ ಭೀಕರತೆಯನ್ನು ತೋರಿಸ್ತಾ ಇದೆ. ಹೀಗಾಗಿ ಇವತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಥವಾ ಉಡುಪಿಗೆ ಹೋಗ್ಬೇಕು ಅಂತಂದ್ರೆ, ಕಾರವಾರಕ್ಕೆ ಹೋಗ್ಬೇಕಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಪ್ಪ ಏನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಯದ ಅನ್ನೋದು ಅಷ್ಟು ಸತ್ಯದ. ಈ ದಿಶೆಯಲ್ಲೇ ಸುಹಾಸ್ ಶೆಟ್ಟಿ ಅಂತ ಹತ್ಯೆ ಆಗ್ಯದ, ಮುಗಿದದ. ಆದರೆ ಇನ್ನು ಮುಂಬರುವ ದಿನದಲ್ಲಿ ಇದು ಕಡಿಮೆ ಆಗಬೇಕಾದ್ರೆ ಈ ಕೋಮು ಹಿಂಸೆ ನಿಗ್ರಹ ಪಡೆದಿದ್ದು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗಿಲ್ಲ. ಜಾತ್ಯತೀತದಿಂದಲೂ ಯಾಕಂದ್ರೆ ಪಕ್ಷಾತೀತವಾಗಿ BJP ಪರವೂ ಬೇಕಾಗಿಲ್ಲ, ಕಾಂಗ್ರೆಸ್ ಪರವೂ ಬೇಕಾಗಿಲ್ಲ, ನ್ಯೂಟ್ರಲಾಗಿ ಯಾರು ಈ ಕೋಮು ಗಲಭೆಯನ್ನು ಪ್ರಚೋದಿಸ್ತಾ ಇದ್ದಾರೆ, ಇದರಿಂದ ಯಾರಿದ್ದಾರೆ ಮತ್ತು ಸ್ವತಃ ಅವ್ರ ಮನದಲ್ಲಿ ಏನು ಬಿತ್ತಾ ಇದ್ದಾರೆ ಅದನ್ನೆಲ್ಲ ಹಿಡಿದು ವ್ಯವಸ್ಥಿತವಾಗಿ ಅದನ್ನು ಬದುಕಿ ಸರಿಸುವಂಥ ಕೆಲಸ ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಈಗ ನಿಮಗೆ ಹೇಳಿದಂಗೆ ಇವೆರಡದ್ರಿಂದ, ಈ ಕೋಮುವಾದಿತನದಿಂದ ಇಸ್ಲಾಮಿಸ್ಟ್ ಇರ್ಬೋದು ಅಥವಾ ಈ ಹಿಂದೂ ಇರ್ಬೋದು, ಇವುಗಳ ಹಿಂದೆ ಒಂದು ರಾಜಕೀಯ ಪ್ರಬಲ ಶಕ್ತಿಗಳಿದ್ದಾರೆ. ಹೀಗಾಗಿ ಇದನ್ನು ಒಬ್ಬ ನಕ್ಸಲೈಟ್ ಪೊಲೀಸರಿಂದ ಕಂಟ್ರೋಲ್ ಮಾಡ್ತೀನಿ ಅನ್ನುವಂಥದ್ದು ತುರ್ತು ಇರೋ ಅಸಾಧ್ಯ ಆಗ್ಬೋದೇನೋ ಅಂತ ಅನ್ನಿಸ್ತದೆ. ಬಟ್ ವಿಲ್ ಪವರ್ ಇದ್ದರೆ, ಇಚ್ಛಾಶಕ್ತಿ ಇದ್ದರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಸುಹಾಸ್ ಶೆಟ್ಟಿ ಅಂತಹ, ಅದೇ ಕಾಲಕ್ಕೆ ಅಶ್ರಫ್ ಅಂತ ಕೊಲೆಗಳಾಗದೇ ಇರಲಿ ಅನ್ನೋದು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮನದ ಬಯಕೆ. ಇದು ಸಾಧ್ಯನಾ? ಹಿಂದೂ ಜೀವನೂ ಅಷ್ಟೇ, ಮುಸ್ಲಿಂ ಜೀವನೂ ಅಷ್ಟೇ, ಎಲ್ಲರೂ ಸಮಾನರು. ಒಂದು ಜೀವ ಹೋಯ್ತಂದ್ರೆ ಅದರಿಂದ ಒಂದು ಕುಟುಂಬ ಯಾವಾಗ ನಿರಂತರವಾಗಿ ನೋವಿನಲ್ಲಿರ್ತದೆ ಅನ್ನೋದನ್ನು ನಾವು ಹಿಂದೂ ಮುಸ್ಲಿಮರು ಅರ್ಥ ಮಾಡ್ಕೋಬೇಕಾಗಿದೆ. ಮೊದಲು ನಾವು ಪಾಲಕರು ಮತ್ತು ಅದನ್ನು ಜೋಪಾನ ಬೆಳೆಸಿದಂಥ ತಂದೆ ತಾಯಿಗಳು ಎಲ್ಲರೂ ವಿಚಾರ ಮಾಡಿ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಂಗೆ ಇರೋದು ಭಾಳ ಮಹತ್ವದ್ದು. ಈ ರಾಜಕಾರಣಿಗಳ ಬೆನ್ನ ತೂಗಿಂದರೂ ನಮ್ಮ ಮನದ ಮಾತನ್ನು ಕೇಳೋದು ಭಾಳ ಒಳ್ಳೆಯದಂತ ನಮಗೆ ಅಂತಿ ಅನಿಸ್ಲಿಕ್ಕದ. ನಿಮಗೂ ಹಂಗೆ ಅನಿಸ್ಲಿಕ್ಕಿರ್ಬೇಕಲ್ಲ. ನೋಡಿ ವಿಚಾರ ಮಾಡಿರಿ. ಕೋಮು ಹಿಂಸೆ ನಿಗ್ರಹ ಪಡೆ ಯಾರೇ ಕೋಮುವಾದಿ ಇರಲಿ, ಯಾರೋ ಮೂಲಭೂತವಾದಿ ಇರಲಿ, ಹಿಂದೂ ಇರಲಿ ಮುಸಲ್ಮಾನ ಇರಲಿ, ಅವ್ರನ್ನ ನಿಗ್ರಹ ಮಾಡಬೇಕು. ಅವ್ರನ್ನ ಶಿಕ್ಷಿಸಿ ಇಂಥ ಕೆಲಸಕ್ಕೆ ಬರ್ದಂಗೆ ನೋಡುವಂಥ ದಂಡಂ ದಶಗುಣಂ ಅನಿವಾರ್ಯ ಪ್ರಸಂಗ ಬಂದ್ರೆ ಮಾಡೋದು ಯೋಗ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿತಾರಾಮ್ ಇದು ಸತ್ಯದ ಕೈಗಿರಲಿ. ವಂದನೆಗಳು.